Hello students, welcome back. In this video, we are going to discuss about second law of thermodynamics from chapter 12, thermodynamics. We know that first law of thermodynamics is based on the principle of conservation of energy. Many processes that are perfectly allowed by the first law, but realitily ನಾವು ಅದನ್ನ ಅಬ್ಸರ್ವ್ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಂದು ಟೇಬಲ್ ಮೇಲೆ ಬುಕ್ ಪ್ಲೇಸ್ ಆಗಿದೆ ಅಂತ ಅಸ್ಯೂಮ್ ಮಾಡಿ, ಈ ಬುಕ್ ಟೇಬಲ್ ಇಂದ ತನ್ನಂತಾನೆ ಜಂಪ್ ಆಗಿ ಯಾವುದೋ ಒಂದು ಸರ್ಟೆನ್ ಹೈಟ್ ಅನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಟೇಬಲ್ ಇಂದ ಇಷ್ಟು ಹೈಟ್ ಹೆಚ್ಚಷ್ಟು ಮೇಲೆ ಹೋಗಿದೆ. ಮಾಸ್ ಆಫ್ ದ ಬುಕ್ ಈಸ್ ರಿಪ್ರೆಸೆಂಟೆಡ್ ಆಸ್ m. Then increase in the gravitational potential energy of the book is represented as mg. On its own, book table ಇಂದ ಮೇಲ್ಗಡೆ ಜಂಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. But this process is perfectly allowed by the first law of thermodynamics. That means ನಾವು ಏನು ಅಸ್ಯೂಮ್ ಮಾಡಬಹುದು ಅಂತ ಹೇಳಿದ್ರೆ, ಈ ನೆಸೆಸರಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಏನಿದೆ, ಸೊ ದಟ್ ವಿಲ್ ಬಿ ಸಪ್ಲೈಡ್ ಬೈ ದ ಟೇಬಲ್. We can assume that ಈ ಟೇಬಲ್ ಏನಾಗ್ತದೆ, ತನ್ನ ಸಮ್ ಆಫ್ ದ ಇಂಟರ್ನಲ್ ಎನರ್ಜಿಯನ್ನ ಬುಕ್ಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೆ, ವಿಚ್ is equal to the mgh, increasing the potential energy of the book, where there is a decrease in the internal energy of the table. ಅಂದ್ರೆ temperature of the table should decrease so that its internal energy will be transferred to the book, increasing the potential energy. Energy which is gained by the book is supplied by the internal energy of the table. ಇಲ್ಲಿ ಎನರ್ಜಿ ಕ್ರಿಯೇಟಿವ್ ಆಗಿಲ್ಲ, ಡಿಸ್ಟ್ರಾಯ್ ಆಗಿಲ್ಲ. ಎನರ್ಜಿ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಟ್ರಾನ್ಸ್ಫರ್ ಆಗಿದೆ ಅಷ್ಟೇ. ಬಟ್ ರಿಯಾಲಿಟಿಲಿ ಸಚ್ ಪ್ರೊಸೆಸ್ ಇಸ್ ನಾಟ್ ಸೇಮ್. ಓನ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಈಸ್ ನಾಟ್ ಸಫಿಷಿಯಂಟ್ ಫಾರ್ ಡಿಸ್ಕ್ರೈಬಿಂಗ್ ದ ನ್ಯಾಚುರಲ್ ಫಿನಾಮಿನಾ. ಇಲ್ಲಿ ಅದರ್ ದೆನ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಜೊತೆಗೆ ಇನ್ಯಾವುದೋ ಒಂದು ರೆಸ್ಟ್ರಿಕ್ಷನ್ ಇರಬೇಕಂತ, ವಿಚ್ ಈಸ್ ಸ್ಟಾಪಿಂಗ್ ಸಚ್ ಪ್ರೊಸೆಸಸ್. ದಿಸ್ ಅಡಿಷನಲ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ನೇಚರ್ ವಿಚ್ ಸ್ಟಾಪ್ಸ್ ದ ಅಬೌವ್ ಫಿನಾಮಿನಾ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರೀತೇವೆ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಯೂಶುವಲಿ ಡೈರೆಕ್ಷನ್ ಆಫ್ ಫ್ಲೋ ಆಫ್ ದ ಹೀಟ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅಕಾರ್ಡಿಂಗ್ ಟು ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಇಟ್ ಗಿವ್ಸ್ ದ ಫಂಡಮೆಂಟಲ್ ಲಿಮಿಟೇಷನ್ ಟು ದ ಎಫಿಷಿಯನ್ಸಿ ಆಫ್ ಹೀಟ್ ಎಂಜಿನ್. ಅಂದ್ರೆ ಹೀಟ್ ಎಂಜಿನ್ ಅನ್ನ ಎಫಿಷಿಯನ್ಸಿ ಈಕ್ವಲ್ ಟು ಯೂನಿಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಿಮಿಲರ್ಲಿ, ಇಟ್ ಆಲ್ಸೋ ಲಿಮಿಟ್ಸ್ ದ ಕೋಯಿಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದ ರೆಫ್ರಿಜರೇಟರ್. ಅಂದ್ರೆ ಕೋಯಿಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಆಫ್ ದ ರೆಫ್ರಿಜರೇಟರ್ ಯಾವಾಗ್ಲೂ ಇನ್ಫೈನೈಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಗೆ there are two different statements are given. The first statement given by Kelvin and Planck, it limits the efficiency of the heat engine, according to which no process is possible which can convert entire heat absorbed into work. This denies the possibility of the perfect heat engine. ಅಂದ್ರೆ ನಾವು ಯಾವುದೋ ಒಂದು ಸಿಸ್ಟಮಿಗೆ ಸಪ್ಲೈ ಮಾಡಿರುವಂತ ಹೀಟ್ ಡೆಲ್ಟಾ ಕ್ಯೂ, ಇದು ಕಂಪ್ಲೀಟ್ ಆಗಿ ವರ್ಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮ್ ಪಾರ್ಟ್ ವಿಲ್ ಬಿ ಯೂಸ್ಡ್ ಇನ್ ಇನ್ಕ್ರೀಸಿಂಗ್ ದ ಇಂಟರ್ನಲ್ ಎನರ್ಜಿ, ಸೊ ದಟ್ ದ ವರ್ಕ್ ಡನ್ ವಿಲ್ ಬಿ ಆಲ್ವೇಸ್ ಲೆಸರ್ ದೆನ್ ದ ಅಮೌಂಟ್ ಆಫ್ heat supplied. The other statement is given by the Clausius, according to which no process is possible which can transfer heat from the colder body to hotter body on its own, which denies the possibility of perfect refrigerator or heat pump, where the coefficient of performance alpha cannot be equal to infinity. ಎರಡು objects ಇದಾವೆ which are maintained at the different temperature T1 and T2. Imagining that the temperature T1 is greater than T2. ಆವಾಗ ಹೈಯರ್ ಟೆಂಪರೇಚರ್ ಇಂದ ಲೋವರ್ ಟೆಂಪರೇಚರ್ ಗೆ ಹೀಟ್ ತನ್ನಂತಾನೆ ಫ್ಲೋ ಆಗ್ತಾ ಇರ್ತವೆ. ಕೋಲ್ಡರ್ ರೀಜನ್ ಇಂದ ಹಾಟರ್ ರೀಜನ್ ಗೆ ಟೆಂಪರೇಚರ್ ತನ್ನಂತಾನೆ ಫ್ಲೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. In order to achieve that, we have to supply the work done from the external agents. ಕೋಲ್ಡರ್ ರೀಜನ್ ಇಂದ ಹಾಟರ್ ರೀಜನ್ ಗೆ ನಾವು ಹೀಟ್ ಅನ್ನು ಸಪ್ಲೈ ಮಾಡಬೇಕು ಅಂತಂದ್ರೆ ನಾವು ಎಕ್ಸ್ಟರ್ನಲ್ ಏಜೆನ್ಸ್ ಇಂದ ವರ್ಕ್ ಅನ್ನು ಸಪ್ಲೈ ಮಾಡಲೇಬೇಕು. ಹೀಟ್ ಏನಾಗಬೇಕು, ಆಲ್ವೇಸ್ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ಫ್ಲೋ ಆಗಬೇಕು. ರಿವರ್ಸ್ ಈಸ್ ಇಂಪಾಸಿಬಲ್ ವಿದೌಟ್ ಎನಿ ಎಕ್ಸ್ಟರ್ನಲ್ ಏಡ್. ಐ ಹೋಪ್ you have understood the concept of second law of thermodynamics. Thank you for watching the video.